ಆಚೆಗೆ ಆಯ್ತಪ್ಪ. ನಿಮ್ಮ ಮನೆಯಲ್ಲಿ ಚಂದನದ ಕಟ್ಟಿಗೆ ತುಂಡು ಇದೆ ಎಂದು ನಮಗೆ ಸುದ್ದಿ ಮುಟ್ಟಿದೆ. ಅದಕ್ಕೆ ನಿಮಗೆ ಅರೆಸ್ಟ್ ಮಾಡಲು ಮೇಲಿಂದ ಆರ್ಡರ್ ಬಂದಿದೆ. ಇವರ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಮ್ಮ ತಂದೆಯವರನ್ನು ಅರೆಸ್ಟ್ ಮಾಡಲು ಬಂದ ಕಾರಣ? ನಿಮ್ಮ ಮನೆಯಲ್ಲಿ ಚಂದನದ ಕಟ್ಟಿಗೆ ತುಂಡು ಇದೆ ಎಂದು ನಮಗೆ ಸುದ್ದಿ ಮುಟ್ಟಿದೆ. ಅದಕ್ಕೆ ನಿಮಗೆ ಅರೆಸ್ಟ್ ಮಾಡಲು ಮೇಲಿಂದ ಆರ್ಡರ್ ಬಂದಿದೆ. ನೋಡಿ ಸಾಹೇಬರೇ, ತಲತಲಾಂತರದಿಂದಲೂ ಮಾನ ಮರ್ಯಾದೆ ಗೌರವ ಕಾಪಾಡಿರುವ ಮನೆತನ ಅಂಥದರಲ್ಲಿ ನಮ್ಮ ಮನೆಯಲ್ಲಿ ಗಂಧಕದ ಕಟ್ಟಿಗೆ ತುಂಡು ಇದೆ ಎಂದು ಹೇಳಲು ಹೇಗೆ ಸಾಧ್ಯ ಸರ್? ಬೇಕಾದರೆ ನಮ್ಮ ಮನೆ ಚೆಕ್ ಮಾಡಿ, ಮಾಲ್ ಸಿಕ್ಕರೆ ನಾವೇ ಶರಣಾಗುತ್ತೇವೆ. ಮೆಚ್ಚಿದೆ ರಾಯಣ್ಣ. ಈ ಮನೆಯ ಬಗ್ಗೆ ನಿನಗಿದ್ದ ಅಭಿಮಾನ ನೋಡಿ ನಿನ್ನ ಚಿಕ್ಕಪ್ಪ ತುಂಬಾ ಮೆಚ್ಚಿದ. ಅಂದರೆ ನೀನು? ನಾನೇ ಅಣ್ಣ, ನಿನ್ನ ತಮ್ಮ ಪ್ರಶಾಂತ್. ಅಂದರೆ ಚಿಕ್ಕಪ್ಪ, ನಿಮಗೆ PSIP ನೌಕರಿ ಬಂತ? ಇದೇನು ಮೈದುನ ಈ ನಿನ್ನ ನಕಲಿ ಪೊಲೀಸ ವೇಷ? ಇದು ನಕಲಿ ವೇಷ ಅಲ್ಲತ್ತಿಗೆ. ಇಂದಿನಿಂದ ನಿನ್ನ ಮೈದುನ ಪ್ರಶಾಂತ್ ನಿಜವಾದ ವೇಷ. PSI ನೌಕರಿ ಆರ್ಡರ್ ಬಂತು ರಾಯಣ್ಣ. ನೌಕರಿ ಸಿಕ್ಕ ವಿಷಯ ನಿಮ್ಮೆಲ್ಲರಿಗೆ ತಿಳಿಸಬೇಕೆಂದು ಬಂದೆ. ಚೇಷ್ಟ ಮಾಡಿ ನಿಮ್ಮ ಮನೆಯಲ್ಲಿ ಚಂದನದ ಕಟ್ಟಿಗೆ ಇದೆ ಎಂದು ನಿಮಗೆ ಶಾಕ್ ಕೊಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಒಳ್ಳೆಯದಾಯ್ತು. ಈ ಆನಂದದ ಕ್ಷಣದಲ್ಲಿ ಎಲ್ಲರೂ ಸೇರಿ ಹಾಡಿ ನಡೆಯೋಣ. ಸಾಧ್ಯವೇ ಮನೆಯಲ್ಲಿ ನೀನು ಚೈತ್ರವೇ ಬೆಳೆಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ ಜೀವನ ಸವಿನುಡಿದು ಈ ಪ್ರೀತಿಯ ಪ್ರಮಾಣ ಪ್ರೀತಿಯೇ ಸಮಾನ ಸಾಧ್ಯವೇ
ಕೇಳಿ ಕಣ್ಣಿನತ್ತ ತಂದಿನೋ ತಾಯಿದಾಗ ನೋಡಿರಿ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ ಕಣ್ಣಿನತ್ತ ತಂದಿನೋ ತಾಯಿದಾಗ ನೋಡೋ ಸುಮ್ಮಿಯನು ಏರಿದರೆ ನಗಿವಿನ ಒಂದು ತುಂಬಿದೆ ಹಾಡಾಡುವ ಮನಸ್ಸಿಗೆ ಆಕಾಶವು ನೀನಾಗ ಈ ಕಣ್ಣಲ್ಲಿ ಕಣ್ಣನಾಗು ಈ ಕಣ್ಣಿನ ಹನಿಯಲ್ಲಿ ಹೃದಯದ ಹೂಮಳಿ ಕಳಿ ಪ್ರೀತಿ ಕರಗಲು ಸಾಧ್ಯವೇ